ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರ ಪ್ರಯತ್ನದ ಫಲವಾಗಿ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಕಣ್ಮರೆಯಾದ ಜಗನ್ನಾಥ್ ಅವರ ಪುತ್ರಿ ಕೃತಿಕಾಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಉದ್ಯೋಗ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಭವಿಸಿದ ಗುಡ್ಡ ಕುಸಿತ ದುರಂತದಲ್ಲಿ 11 ಮಂದಿ ಕಾಣೆಯಾಗಿದ್ದು 8 ಜನರ ಶವ ಪತ್ತೆಯಾಗಿತ್ತು. ಈ ದುರಂತದಲ್ಲಿ ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಮತ್ತು ಜಗನ್ನಾಥ್ ಅವರ ಮೃತದೇಹ ಪತ್ತೆಯಾಗಿದೆ. ಶಿರೂರು ಗುಡ್ಡ ಕುಸಿತದ ಬಳಿಕ ಮೊದಲಿಗೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಣೆಯಾಗಿರುವ ಜಗನ್ನಾಥ ಪುತ್ರಿ ಕೃತಿಕಾ ಅವರಿಗೆ ಕೆಲಸ ಕೊಡಿಸುವುದಾಗಿ ಭರವಸೆ ನೀಡಿದರು. ಕೊಟ್ಟ ಭರವಸೆಯಂತೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಜಗನ್ನಾಥ ಪುತ್ರಿ ಕೃತಿಕಾ ಅವರಿಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ BHELನಲ್ಲಿ ಉದ್ಯೋಗ ಕೊಡಿಸಿದ್ದಾರೆ. ಜುಲೈ 16ಕ್ಕೆ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕಣ್ಮರೆಯಾಗಿರೋ ಸ್ಥಳದಲ್ಲಿ. ಅದಾದ 5 ದಿನಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ರು. ಅವಾಗ ನಾವು ಅವ್ರ ಹತ್ರ ನಮ್ಮ ಪರಿಸ್ಥಿತಿ ಹೇಳ್ಕೊಂಡಾಗ ನಮಗೆ ಉದ್ಯೋಗ ಕೊಡಿಸ್ತೀನಿ, ಸೂರಜ್ ಸರ್ ಅವರಿಗೆಲ್ಲ ಡೀಟೇಲ್ಸ್ ಕಳಿಸಿ ನಾನು ಉದ್ಯೋಗ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ನನಗೆ BHEL ಅಂಡರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ. ನುಡಿದಂತೆ ನಡೆದಿದ್ದಾರೆ ಕುಮಾರಸ್ವಾಮಿ ಅವರು. ಅವರಿಗೆ ಸೂರಜ್ ಸರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರ ಪ್ರಯತ್ನದ ಫಲವಾಗಿ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಕಾರ್ಯನಿರ್ವಹಿಸುವ BHEL ಕಂಪನಿಯಲ್ಲಿ ಕೃತಿಕಾಗೆ ಉದ್ಯೋಗ ಲಭಿಸಿದ್ದು, ಈ ಬಗ್ಗೆ ಸೂರಜ್ ನಾಯ್ಕ್ ಸೋನಿ ಅವರ ದೂರವಾಣಿಯ ಮೂಲಕ ಜಗನ್ನಾಥ ಕುಟುಂಬಸ್ಥರು ಕುಮಾರಸ್ವಾಮಿ ಅವರನ್ನು ಅಭಿನಂದಿಸಿದ್ದಾರೆ. ಒಂದು ನಿಮಿಷ ಸರ್, ಕೊಡ್ತೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಹಾಂ ಸರ್. ನಿಮ್ಮನ್ನೇ ನಂಬಿದ್ದೀವಿ, ನಿಮ್ಮ ನಂಬ್ಕೊಂಡೆ ಈಗ ನಾ ಕೆಲಸಕ್ಕೆ ಸೇರ್ತಾ ಇದ್ದೀನಿ. ತುಂಬ ಧನ್ಯವಾದ. ಹಾಂ ಸರ್. ಸೂರಜ್ ಸರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರು ತುಂಬ ಹೆಲ್ಪ್ ಮಾಡಿ. ನಮ್ಮ ಅಮ್ಮ ಮಾತಾಡ್ತಾರೆ. ಮಾತಾಡಿ. ನಮ್ಮ ನೀವೇ ನೋಡ್ತಾರೆ. ಸರ್ ನಮಸ್ತೆ ಸರ್. ಸರ್ ನೀವು ನನ್ನ ಮಕ್ಕಳು ಸರ್ ಅವರು. ಆಯ್ತು ಸರ್. ಆಯ್ತು ಸರ್. ನೀವೇ ಅವ್ರಿಗೆ ಮುಂದೊಂದು ದಾರಿ ದೀಪ ಸರ್. ಅವ್ರು ಏನು ಕಷ್ಟದಲ್ಲಿದ್ದವ್ರು ಕಣ್ಣೀರು ಹಾಕೋರು, ತಮ್ಮ ಕಣ್ಣಲ್ಲೂ ನೀರು ಬರುವಂತ ವ್ಯಕ್ತಿ ಅವರು. ಅವ್ರು ಅವತ್ತೇ ಹೇಳೋಗಿದ್ರು, ನಾವು ಏನಾದರೂ ಮಾಡಿ ನಿಮಗೆ ಇಬ್ಬರಿಗೂ ಹೆಣ್ಮಕ್ಳಿಗೆ ನೌಕರಿ ಕೊಡಿಸುವಂಥದ್ದು ಮಾಡ್ತೀನಿ ಅಂತ ಹೇಳಿದ್ರು. ನುಡಿದಂತೆ ನಡೆದಿದ್ದಾರೆ. ಇವತ್ತು BHEL ಕಂಪ್ನಿ ಅಡಿಯಲ್ಲಿ ಏನು ಕೆಲಸ ಮಾಡ್ತಿರೋ ಕಂಪ್ನಿ ಇದೆ, ಅದರಲ್ಲಿ ಕೆಲಸ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಒಂದು ಮಗಳು ಪಲ್ಲವಿ ಅವಳಿಗೆ ಈ ರಾಜ್ಯ ಸರ್ಕಾರದವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಕೊಡಿಸಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ರು, ನಾನು ಖಂಡಿತವಾಗಿ ಕೊಡಿಸ್ತೀನಿ ಅಂತ. ಅದು ಅವ್ರ ಕುಟುಂಬದ ತೀರ್ಮಾನ. ಅದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಬ್ಬರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಈಗ ಕೃತಿಕಾ ಡಿಪ್ಲೊಮಾ ಮಾಡಿದವಳಿಗೆ BHEL ಕಂಪನಿ ಅಡಿಯಲ್ಲಿ ಏನು ಕಂಪ್ನಿ ಕೆಲಸ ಮಾಡ್ತಿದ್ದೆ ಕೈಗಾದಲ್ಲೇ ಕೆಲಸ ಕೊಡುವಂತ ಪ್ರಯತ್ನ ಮಾಡಿ ಇವತ್ತು ಕುಮಾರಸ್ವಾಮಿ ಅವರು ನಮ್ಗೆಲ್ಲರಿಗೂ, ನನಗೆ ನನ್ನ ಪಕ್ಷದ ಮುಖಂಡರಿಗೆ ಹೇಳಿ ಕಳಿಸಿದ್ದಾರೆ, ಹೋಗಿ ಹೇಳ್ಬರ್ರಿ ಮತ್ತು ತಕ್ಷಣ ಬಂದು ಆ ಕೆಲಸಕ್ಕೆ ಕೈಗಾದಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವತ್ತೇ ಅವ್ರ ಮನೆಗೆ ಜಗನ್ನಾಥ್ ನಾಯ್ಕ್ ಅವರ ಮೂಲ ಮನೆ, ಅವರ ಅಣ್ಣಂದಿರು, ಅವ್ರ ಇಡೀ ಕುಟುಂಬಸ್ಥರು ಇಲ್ಲಿದ್ದಾರೆ. ಅವರ ಧರ್ಮಪತ್ನಿ ಇಲ್ಲ ಇದ್ದಾರೆ. ಕೃತಿಕಾ ಇವತ್ತೇನು ಕುಮಾರಸ್ವಾಮಿ ಅವರು ನೌಕರಿ ಕೊಡಿಸಿದಂಥ ಹುಡುಗಿಯವರು.
ಈ ವಿಚಾರವಾಗಿ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಜೆಡಿಎಸ್ ನಾಯಕ ಸೂರಜ್ ನಾಯ್ಕ್ ಸೋನಿ ಅವರು ಕುಮಾರಸ್ವಾಮಿಯವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ನೊಂದ ಕುಟುಂಬದ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಜಿಲ್ಲೆಯ ಜನರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಏನು ಜಗನ್ನಾಥ್ ನಾಯ್ಕ್ ಅವರು ಕಣ್ಮರೆಯಾಗಿದ್ದರು. ಈ ಕಣ್ಮರೆನ ಆದಂಥ ಜಗನ್ನಾಥ್ ನಾಯ್ಕ್ ಅವರ ಪುತ್ರಿ ಕೃತಿಕಾಗೆ ಇದೀಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಉದ್ಯೋಗ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ವಿಚಾರದಲ್ಲಿ JDS ಮುಖಂಡರಾದಂಥ ಸೂರಜ್ ನಾಯ್ಕ್ ಸೋನಿ ಅವರು ಭಾಳಷ್ಟು ಶ್ರಮವಹಿಸಿದ್ರು. ಈ ಮೂಲಕ ಅವರು ಒಂದು ಮಾನವೀಯತೆ ಮೆರೆದಿದ್ದಾರೆ. ಇವತ್ತು ನಮ್ಮ ಜೊತೆ ಸೂರಜ್ ಸೋನಿ ಅವರೇ ನುಡಿಸಿರಿ ಒಂದು ಮಾತನಾಡಲಿದ್ದಾರೆ. ನೋಡುವ ಈ ಒಂದು ವಿಚಾರವಾಗಿ ಏನು ಹೇಳಿದ್ರು. ನಮಸ್ಕಾರ. ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು 16ಕ್ಕೆ ಶಿರೂರು ಘಟನೆ ಆಗ್ತದೆ. ನಾವೆಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ 20ಕ್ಕೆ ನೇರವಾಗಿ ಡೆಲ್ಲಿಯಿಂದ ಅಂಕೋಲಕ್ಕೆ ಬರ್ತಾರೆ. ಬಂದು ಎಲ್ಲದೂ ವೀಕ್ಷಣೆ ಮಾಡಿ ಏನು ಮಾರ್ಗದರ್ಶನ ಸರ್ಕಾರಕ್ಕೆ ಅಥವಾ ಇಲ್ಲಿ DC SP ಕೊಟ್ಟು ಹೋಗುವಂಥ ಸಂದರ್ಭದಲ್ಲಿ ಈ ಜಗನ್ನಾಥ್ ನಾಯ್ಕರ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತು, ಅವ್ರ ಕುಟುಂಬದವರು ಅವರಿಬ್ಬರು ಮಕ್ಕಳು ರಸ್ತೆ ಮೇಲೆ ನಿಂತಿರ್ತಾರೆ. ಇವ್ರ ಕಾನ್ವೆ ಇವ್ರದ್ದು ಫುಲ್ಲು ಸೆಕ್ಯೂರಿಟಿಲಿ ವೆಹಿಕಲ್ ಹೋಗ್ತಾ ಇರ್ತದೆ. ಆದರೆ ಅದನ್ನು ನೋಡಿ ಯಾರೋ ಹೆಣ್ಮಗಳು ನಿಂತ್ಕೊಂಡು ಇದು ಮಾಡ್ತಾಯಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅಂತ ನಿಂತು ಅವ್ರು ಇಳಿದು ಅವ್ರಿಗೆ ಮಾತಾಡಿಸಿ ಅವ್ರ ಕಣ್ಣಲ್ಲಿ ನೀರು ಹಾಕಿದಾಗ ಇವರು ಒಂಥರ ಭಾವನಾತ್ಮಕವಾಗಿ ನೋಡಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಹೇಳೇ ಹೋದರು. ಅವ್ರಿಗೆ ಹೇಳಿದ್ರು, ಸೂರಜ್ ಹತ್ರ ನೀವು ಎಲ್ಲ ನಿಮ್ಮದು ಬಯೋಡಾಟಾ ಕೊಡಿ, ನಿಮ್ಮ ಜೀವನಕ್ಕೆ ದಾರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನುಡಿ ಸಿರಿ ಮುಖಾಂತರ ಹೇಳ್ತೀನಿ, HD ಕುಮಾರಸ್ವಾಮಿಯವರು ನುಡಿದಂತೆ ನಡೆದಿದ್ದಾರೆ. ಬಡವರ ಬಂಧು, ಹೃದಯ ಶ್ರೀಮಂತರು. ನನಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ರು, ಅವರಿಗೆ ದೂರ ಬೇಡ, ಬೆಂಗಳೂರು ಅಲ್ಲೆಲ್ಲ ಬೇಡ, ಕೈಗಾದಲ್ಲೇ ಇವತ್ತು BHEL ಅವ್ರ ವರ್ಕ್ ನಡೀತಾಯಿದೆ, ಅವ್ರ ಅಡಿಯಲ್ಲಿ ಕಂಪ್ನಿ ಕೆಲಸಗಳು ಮಾಡ್ತಾಯಿದೆ. ಆ ಕಂಪ್ನಿಯಲ್ಲಿ ನಾನು ಕೆಲಸ ಅವ್ರಿಗೆ ಕೊಡಿಸ್ತೀನಿ, ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಹೋಗು ಅಂದರು. ನಾನು ಅವಾಗ ಹೇಳಿದೆ, ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದವರು ಇಲ್ಲಿ ಮಂಕಾಳ್ ವೈದ್ಯರು ಅವರಿಗೆ ಟೆಂಪ್ರರಿ ಬೇಸಿಸ್ ಮೇಲೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಟೂರಿಸಮಲ್ಲಿ ಒಬ್ಳಿಗೆ ಕೊಟ್ಟಿದ್ದಾರೆ ಜಾಬ್ ಅಂತ. ಆಯಿತು, ಅದು ಕೊಟ್ಟರೆ ಆಯಿತು, ಅವ್ರಿಗೆ ಅದು ಬೇಕು ಅಂದ್ರೆ ಅದನ್ನು ಇಟ್ಕೊಳ್ಳಿ, ಇಲ್ಲಾಂದ್ರೆ ಇಬ್ಬರಿಗೂ ಕಳಿಸು ಅಂತ ಹೇಳಿದ್ರು. ಮನೇಲಿ ಮಾತಾಡಿದಾಗ ಕೃತಿಕಾ ಅನ್ನೋಳು ದೊಡ್ಡ ಮಗಳು ಡಿಪ್ಲೊಮಾ ಮಾಡಿದ್ಲು, ಅವಳಿಗೆ ಇಲ್ಲ ಸರ್ ನಾವು ಬರ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ತಕ್ಷಣ ಕುಮಾರಸ್ವಾಮಿಯವ್ರಿಗೆ ಫೋನ್ ಹಚ್ಕೊಟ್ಟೆ. ಆ ಹೆಣ್ಮಗಳು ಕೃತಿಕಾ ಮತ್ತು ಅವ್ರ ತಾಯಿ ಇಬ್ಬರು ಕುಮಾರಣ್ಣನ ಎಷ್ಟು ನಂಬ್ಕೊಂಡಿದ್ದಾರೆ ಅಂದರೆ, ನೀವೇ ನಮಗೆ ಆಶ್ರಯ, ನೀವೇ ನಮ್ಮ ದಾರಿದೀಪ ಅಂತ ಭಾಳ ಹೃದಯದಿಂದ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅದಕ್ಕಾಗಿ HDK ಅವರಿಗೆ, HD ಕುಮಾರಸ್ವಾಮಿ ಅವರಿಗೆ, ನಮ್ಮೆಲ್ಲರ ಪರವಾಗಿ, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಪರವಾಗಿ ಅವ್ರಿಗೆ ಏನು ಕಷ್ಟದಲ್ಲಿದ್ದವ್ರಿಗೆ ಸ್ಪಂದಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ HD ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಜಗನ್ನಾಥ್ ನಾಯ್ಕ್ ಅವರ ಪುತ್ರಿ ಕೃತಿಕಾಗೆ ಏನು ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿಯಾದಂಥ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಹಾಗೂ ಅದಕ್ಕೆ ಹೆಚ್ಚಿನ ಒಂದು ಶ್ರಮವಹಿಸಿದಂಥ ಸೂರಜ್ ನಾಯ್ಕ್ ಸೋನಿ ಅವರು ಏನು ತಮ್ಮ ಮಾನವೀಯ ಕಳಕಳಿಯನ್ನು ಮೆರೆಯುವಲ್ಲಿ ಕೂಡ ಅವರು ಈಗ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರು ಈ ಒಂದು ನೊಂದ ಕುಟುಂಬಕ್ಕೆ ನೆರವಾಗುವ ಮೂಲಕ ತಾವೊಬ್ಬ ಮಾನವೀಯ ರಾಜಕಾರಣಿ ಎನ್ನುವುದನ್ನು ಮತ್ತೊಮ್ಮೆ ನಿರೂಪಿಸಿ ತೋರಿಸಿದ್ದಾರೆ ಎನ್ಬೋದು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ. ಜಗನ್ನಾಥ ಇವರ ಇನ್ನೋರ್ವ ಪುತ್ರಿ ಪಲ್ಲವಿ ನಾಯ್ಕ್ ಅವರಿಗೆ ಕಳೆದ ವಾರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ರಾಜ್ಯ ಸರ್ಕಾರ ನೌಕರಿ ನೀಡಿತ್ತು. ಒಟ್ಟಲ್ಲಿ ಸೂರಜ್ ನಾಯ್ಕ್ ಸೋನಿ ನೊಂದ ಕುಟುಂಬಕ್ಕೆ ಕುಮಾರಸ್ವಾಮಿಯವರ ಮೂಲಕ ಉದ್ಯೋಗ ಕೊಡಿಸುವ ಮೂಲಕ ತಾನೊಬ್ಬ ಮಾನವೀಯ ಕಳಕಳಿಯುಳ್ಳ ನಾಯಕ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.